ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯ ಸರ್ಕಾರಕ್ಕೆ ಮೇಜರ್ ಸರ್ಜರಿ, ಕಪ್ಪು ಚುಕ್ಕೆ ಆಗಿ ಉಳ್ಕೊಬಿಡ್ತು. RCB ಕಪ್ ಸೆಲೆಬ್ರೇಷನ್ನ ಅತಿ ದೊಡ್ಡ ದುರಂತ. ಇಡೀ ದೇಶ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಸೆಕ್ಯೂರಿಟಿ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ತಲೆ ತಗ್ಸೋಂಗೆ ಮಾಡಿಬಿಡ್ತು. ಜನಕ್ಕೆ ಅಭಿಮಾನ ಇದೆ ನಿಜ, ಆದರೆ ಮುತುವರ್ಜಿಯನ್ನು ಮಾಡಲಿಲ್ಲ. ಅದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ಅನಾಹುತ ದುರಂತ ಆಗೋಯ್ತು. ಆ ಕುಟುಂಬಗಳಿಗೆ ಏನು ಮಾಡಬೇಕು, ಮತ್ತೆ ಈ ರೀತಿ ದುರಂತ ಆಗದಂಗೆ ಹೇಗೆ ಎಚ್ಚರಿಕೆ ವಹಿಸಬೇಕು ಅದನ್ನ ಮಾಡಬೇಕಿತ್ತು ಸರ್ಕಾರ. ಅಥವಾ ಜವಾಬ್ದಾರಿಯನ್ನು ಹೊತ್ತು ಸರ್ಕಾರದಿಂದ ಯಾರೊಬ್ಬರು ರಾಜೀನಾಮೆ ಕೊಡಬೇಕಿತ್ತು. DK ಶಿವಕುಮಾರ್ ಕೊಡ್ಬೋದಿತ್ತಲ್ರಿ, ಏನ್ರಿ ತಪ್ಪು? ಏನು ಅವತ್ತು ಸುತ್ತಾಟ, ಹಾರಾಟ, ಆರ್ಭಟ ವಿಧಾನಸೌಧದ ಮೆಟ್ಲುಗಳ ಮೇಲೆ. ಹೆಂಗಿದ್ರು ಮತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೋಬೇಕು ತಾನೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ದೊಡ್ಡ ಮನುಷ್ಯ ಆಗ್ಬಿಡ್ತಿದ್ರು ಅಂತ ಒಂದಷ್ಟು ಜನ ಹೇಳ್ತಾರೆ. ಅದವ್ರ ವೈಯಕ್ತಿಕ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಅವ್ರ ವಿರುದ್ಧ ಒಂದು ರೀತಿ ಕ್ರಮ ಕೈಗೊಂಡಿತ್ತು. RCB ಮ್ಯಾನೇಜ್ಮೆಂಟ್ ವಿರುದ್ಧ ಏನು ಎತ್ತ ಆಮೇಲೆ ಮಾಡ್ಬೋದಿತ್ತು. ಮತ್ತೊಂದು ಸಲ ಬರಲೇಬೇಕು RCB ಬೆಂಗಳೂರಿಗೆ, ಏನೊಂದು IPL ಸೀಸನ್ ನಡೀಲೇಬೇಕು. ಇವೆಲ್ಲದರ ನಡುವೆ ಹೈಕಮಾಂಡ್ ವರದಿ ಕೇಳೋರೆ ಅಂತ ಡೆಲ್ಲಿಗೆ ಹೋಗೋವ್ರೆ. ಅದಷ್ಟೇ ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇರುವಂಥ ಅತಿ ದೊಡ್ಡ ಸವಾಲು 2 ವರ್ಷ ಸರ್ಕಾರ ಹೆಂಗ್ ನಡೆಸಿದ್ರಿ ಅನ್ನೋದಲ್ಲ, ಉಳಿದಿರೋ 3 ವರ್ಷ ಹೆಂಗ್ ಮಾಡ್ತೀರಾ. ಸಿದ್ದರಾಮಯ್ಯನೇ 5 ವರ್ಷ ಇರ್ತಾರ, DK ಶಿವಕುಮಾರಿಗೆ ಬಿಟ್ಕೊಡ್ತಾರ? ಬಿಟ್ಕೊಡೋದಾದ್ರೆ ಏನು ಕಂಡೀಷನ್ನು, ಬಿಟ್ಕೊಡ್ಲಿಲ್ಲ ಅಂದರೆ DK ಶಿವಕುಮಾರ್ ಅವ್ರ ಕಂಡೀಷನ್ ಏನು, ಇವೆಲ್ಲವೂ ಚರ್ಚೆ ನಡೆಯುತ್ತೆ. ಇವೆಲ್ಲದರ ನಡುವೆ ಸಂಪುಟಕ್ಕೆ ಸರ್ಜರಿ. 2 ವರ್ಷದಲ್ಲಿ ಮಿನಿಸ್ಟ್ರು ಅಂತ ಬೋರ್ಡ್ ಹಾಕೊಂಡಿದ್ದಷ್ಟೇ ಒಂದಷ್ಟು ಜನ. ಏನು ಕೆಲಸ ಮಾಡಿದ್ರು ಜನಸಾಮಾನ್ಯರಿಗಂತೂ ಗೊತ್ತಾಗ್ಲಿಲ್ಲ. ಸಚಿವರಾಗಿ ಕೆಲಸ ಮಾಡಿದ್ರೆ, ನನ್ನ ಪ್ರಕಾರ ಸಚಿವರಾಗಿ ಕೆಲಸ ಮಾಡಿದ್ರೆ ಸಂತೋಷ್ ಲಾಡ್ ಕೆಲಸನ ಇಡೀ ದೇಶ ನೋಡ್ತ್ರಿ. ಅದು ಯಾವ ಕಷ್ಟದ ಪರಿಸ್ಥಿತಿ ಇರಲಿ ಅಥವಾ ಕಾರ್ಮಿಕ ಇಲಾಖೆಗೆ ತಂದಂಥ ಸುಧಾರಣೆಗಳಾಗಿರಲಿ. ಆ ನಂತರದಲ್ಲಿ ಮಧು ಬಂಗಾರಪ್ಪ ಶಿಕ್ಷಣ ಇಲಾಖೆಗೆ, ಈ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ಆರೋಪ ಇದೆ ಅವ್ರ ಮೇಲೆ. ಅಂದರೆ ಖಾಯಮಾತಿಗೊಳಿಸ್ಲಿಲ್ಲ ಅಥವಾ ಕಾಯಂ ಶಿಕ್ಷಕರು ನೇಮಿಸ್ಲಿಲ್ಲ ಅಂತ, ಅತಿಥಿ ಶಿಕ್ಷಕರು ನೇಮಿಸ್ತಾವ್ರೆ ಅಂತ. ಅದೇನು ಬೇಕಾಗಿರಲಿ, ಸವಾಲುಗಳು ಅವ್ರಿಗೆ ಗೊತ್ತು, ಸಮಸ್ಯೆಗಳು ಅವ್ರಿಗೆ ಗೊತ್ತು. ಬಟ್ ಇವ್ರು ಮಾಡಿದ ಕೆಲಸ ಜನಕ್ಕೆ ತಲುಪ್ತು. ಪ್ರಚಾರದಲ್ಲಿದ್ದರು, ಪ್ರಚಾರಕ್ಕಾಗಿ ಕೆಲಸ ಮಾಡಿದವರಲ್ಲ. ಆದರೆ ಒಂದಷ್ಟು ಜನ ಅವರು ಮಿನಿಸ್ಟ್ರು ಅಂತ ಅವ್ರು ಹೇಳ್ಕೋಬೇಕಷ್ಟೆ. ಹೀಗಾಗಿ ಅನಿವಾರ್ಯವಾಗಿ 6-7 ಜನರನ್ನ, 8 ಜನ ಅಂತಾರೆ ಗೊತ್ತಿಲ್ಲ, ಕೈ ಬಿಡಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯ ಅವ್ರಿಗೂ ಐತೆ, DK ಶಿವಕುಮಾರ್ ಅವ್ರಿಗೂ ಐತೆ. ಯಾರಪ್ಪ ಸಚಿವ ಸ್ಥಾನ ಕಳ್ಕೊಳ್ಳೋದು ಅಂದರೆ ಫಸ್ಟ್ ಕೇಳಬರ್ತಿರೋ ಹೆಸರೇ ಅಬಕಾರಿ ಸಚಿವ RB ತಿಮ್ಮಾಪುರ ಅವರು, ಮುದಾಳ ವಿಧಾನಸಭಾ ಕ್ಷೇತ್ರ. ಪಾಪ ಆ ಮನುಷ್ಯ ಒಳ್ಳೆಯವರು. ಅಲ್ಲಿರೋ ಅಧಿಕಾರಿಗಳೆಲ್ಲ ಮಾಡಿದ ಅಕ್ರಮಕ್ಕೆ ಆ ಮನುಷ್ಯನ ಮೇಲೆ ಇಡೀ ದೇಶದ ಮಟ್ಟದಲ್ಲಿ ಪ್ರಧಾನಿ ಮೋದಿ ಮಾತಾಡೋ ಮಟ್ಟಕ್ಕೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೀತು, ಒಂದು ಚರ್ಚೆ ಆಗ್ಬಿಡ್ತು. ಆ ಮನುಷ್ಯ ಮಾತ್ರ ಡೀಸೆಂಟು, ಸಾಫ್ಟು, ಸೈಲೆಂಟು, ಒಂಥರ ಅದೇನೋ ಅಂತಾರಲ್ಲ, ಮುಂದೆ ಬಂದರೆ ಆಯ್ಬೇಡ, ಹಿಂದೆ ಬಂದರೆ ಒದಿಬೇಡ ಅಂತಾರಲ್ಲ, ಹಂಗೆ ಪಾಪ ಆ ಮನುಷ್ಯ RB ತಿಮ್ಮಾಪುರ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡಿ ಕೆಟ್ಟ ಹೆಸರು ತಂದುಬಿಟ್ರು. ಆ ನಂತರದಲ್ಲಿ ಮಂಕಾಳ ಸುಬ್ಬವೈದ್ಯ ಹೆಸರು, ಬಂದರು ಇಲಾಖೆ ಸಚಿವರು. ಏನೋ ಒಂದು ಕೋಟ ಅಂತ ಕೊಟ್ಟರು, ಮಿನಿಸ್ಟ್ರು ಅಂತ ಆದರು. ಅದು ಏನು ಸುಧಾರಣೆ ತಂದ್ರು, ಅದು ಏನು ಮಾಡಿದ್ರು, ಅವ್ರ ಹೆಸರು ಕೇಳಿ ಬರ್ತಾ ಇದ್ದ ಸಚಿವ ಸ್ಥಾನ ಕಳ್ಕೊತಾರೆ ಅನ್ನೋ ಕಾರಣಕ್ಕೆ. ಇದಲ್ಲದೆ ಹಾಸನ ಉಸ್ತುವಾರಿ ಸಚಿವರು KN ರಾಜಣ್ಣ ಕೆಲಸ ಮಾಡಿದ್ಕಿಂತ ಸೌಂಡ್ ಮಾಡಿದ್ದೇ ಜಾಸ್ತಿ. ರಾಜಣ್ಣ ಅವ್ರನ್ನ ಬಿಡಬೇಕು ಅಂತ ಒಂದಷ್ಟು ಚರ್ಚೆ ನಡೀತಾ ಇದೆ. ತೀರ್ಮಾನ ಮಾಡ್ತಾರೆ, ನಾವ್ಯಾರು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಆದರೆ ಸಾರ್ವಜನಿಕ ವಲಯದಲ್ಲಿ ನಡೀತಿರುವಂಥ ಚರ್ಚೆ, ಸರ್ಕಾರದ ಮಟ್ಟದಲ್ಲಿ ನಡೀತಿರುವಂಥ ಚರ್ಚೆ, ಇವರು ಅಧಿಕಾರ ಕಳ್ಕೊತಾರೆ ಅಂತ. ರಹೀಂ ಖಾನ್ ಹೆಸರು ಕೇಳಿ ಬರ್ತಾ ಇದೆ, ಸುಧಾಕರ್ ಹೆಸರು ಕೇಳಿ ಬರ್ತಾ ಇದೆ, D ಸುಧಾಕರ್. ಇನ್ನು ಪಿರಿಯಾಪಟ್ನ ಸಿದ್ದರಾಮಯ್ಯ ಆಪ್ತರು, ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವ್ರ ಹೆಸರು ಕೇಳಿ ಬರ್ತಾ ಐತೆ. ಮನುಷ್ಯ ಸ್ಟಾರ್ಟಿಂಗಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ಒಂಚೂರು ಸೌಂಡ್ ಮಾಡಿದ್ರು, ಮತ್ತು ಅವ್ರು ಮಿನಿಸ್ಟರ್ ಆಗಿ ಅವರೇ ಅನ್ನೋದು ಜನ ಮರೆತು ಬಿಟ್ಟವ್ರೆ. ಗೊತ್ತಿಲ್ಲ ಜನಕ್ಕೆ, ಮೈಸೂರು ಭಾಗದವ್ರಿಗೆ ಗೊತ್ತಿರ್ಬೋದೇನೋ ಅಷ್ಟೇ. ಒಬ್ಬ ಸಚಿವ ಅಂದರೆ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಬೇಕು. ಆ ಯಪ್ಪ ಇದ್ದ ನೋಡ್ರಿ, ಆ ಮನುಷ್ಯ ಮಿನಿಸ್ಟರ್ ಆಗಿದ್ದು ತಂದಿ ಸುಧಾರಣೆಗಳು ಅಂತ ಜನ ನೆನೆಸ್ಕೋಬೇಕು. ಅದೆಷ್ಟೇ ವರ್ಷ ಆದರೂ ಇನ್ನೂ ಸಾಕಷ್ಟು ಜನರ ಹೆಸರಿದೆ. ಎಂಥವ್ರು ಸಚಿವರಾಗಬೇಕು, ಎಂಥವ್ರಿಗೆ ಅವಕಾಶ, ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸಾಕಷ್ಟು ಚರ್ಚೆಗಳು ನಡೀತದೆ. ನಿಮ್ಮ ಪ್ರಕಾರ ಯಾರೆಲ್ಲ ಸಚಿವರಾಗಲಿಕ್ಕೆ ಅರ್ಹತೆ ಇಲ್ಲ ಈ ಸರ್ಕಾರದಲ್ಲಿ? ಈಗಿರುವ ಸಚಿವರುಗಳಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನವನ್ನು ತೆಗಿಬೇಕು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.